ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವರು ಎಲ್ಲಿದ್ದಾರೆ ಇವತ್ತು ಅಂತ ಅನ್ಕೊಳ್ತಿದ್ದೀರಾ? ನಾನು ಬೇರೆ ಎಲ್ಲೂ ಇಲ್ಲ, ನಮ್ಮ ತೋಟದಲ್ಲೇ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ನಮ್ಮ ತೋಟದಲ್ಲಿ ಒಂದು ಮರ ಕಾಣ್ತಾ ಇದೆ. ಆ ಮರದಲ್ಲಿ ತುಂಬಾ ಹುಳಿ ಹಣ್ಣುಗಳಿದೆ. ಇದಕ್ಕೆ ನಾವು ಪಣಪುಳಿ ಅಂತ ಹೇಳ್ತೀವಿ. ಈ ಪಣಪುಳಿಯಿಂದಲೇ ನಾವು ಕಾಚಂಬುಳಿನ ತಯಾರು ಮಾಡ್ತೀವಿ, ಅಂದ್ರೆ ಹುಳಿ ನೀರು. ಇವಾಗ ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಇವಾಗ ನಾನು ಮರದಿಂದ ಬಿದ್ದಿರೋ ಪಣಪುಳಿನ ಈ ರೀತಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಪಣಪುಳಿ ಯಾವ ಥರ ಇದೆ ಅಂತ ನೋಡ್ಬೋದು. ಇದರಲ್ಲಿ ನೋಡಿ, ನಾನಿಲ್ಲಿ ಒಂದೊಂದಾಗಿ ಆ ಹಣ್ಣನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಪಣಪುಳಿ ಬಗ್ಗೆ ಹೇಳಬೇಕು ಅಂದರೆ, ನೀವು ವಿಡಿಯೋದಲ್ಲಿ ನೋಡಿದ ಹಾಗೆ ಪಣಪುಳಿ ಅನ್ನೋದು ಒಂದು ಮರದಲ್ಲಾಗುವ ಹುಳಿ ಹಣ್ಣಾಗಿರುತ್ತೆ. ಗ್ರೀನ್ ಕಲರಲ್ಲಿ ಇದ್ರದ್ದು ಕಾಯಿ ಇರುತ್ತೆ. ಯೆಲ್ಲೋ ಕಲರ್ಗೆ ಬಂದಾಗ ಹಣ್ಣಾಗಿ ಮರದಿಂದ ಕೆಳಗೆ ಬೀಳುತ್ತೆ. ತುಂಬ ಹುಳಿಯಾಗಿರೋ ಹಣ್ಣಿದು. ಈ ಹುಳಿ ಹಣ್ಣು ಮಳೆಗಾಲದ ಟೈಮಲ್ಲಿ ಸಿಗುವಂಥ ಹಣ್ಣಾಗಿರುತ್ತೆ. ಇದ್ರದ್ದು ಸೀಸನ್ನೇ ಮಳೆಗಾಲ ಆಗಿರುತ್ತೆ. ಈ ಪಣಪುಳಿನ ನಾವು ಮರಕ್ಕೆ ಹತ್ತಿ ಕುಯ್ಯಲ್ಲ, ಅದಾಗೆ ಮರದಿಂದ ಹಣ್ಣಾಗಿ ಕೆಳಗೆ ಬೀಳುತ್ತೆ. ಅದನ್ನ ನಾವೇನು ಮಾಡ್ತೀವಿ, ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇದು ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಕೆಲವೊಂದು ಸತಿ ಭಾರಿ ಜೋರಾಗಿ ಹೊಡೆಯೋ ಮಳೆಗೆ ಆ ಮರದಿಂದ ಕಾಯಿ ಮತ್ತು ಹಣ್ಣು ಎಲ್ಲ ಉದುರೋ ಚಾನ್ಸಸ್ ಇರುತ್ತೆ. ಆವಾಗ ಸತ ನಾವು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಈ ಹುಳಿ ಹಣ್ಣನ್ನು ನಾವು ಯಾವ ರೀತಿ ಕಲೆಕ್ಟ್ ಮಾಡ್ತೀವಿ ಅಂದರೆ, 2 ದಿವ್ಸಕ್ಕೊಂದ್ಸತಿ ಅಥವಾ 3 ದಿವ್ಸಕ್ಕೊಂದ್ಸತಿ ಈ ರೀತಿ ತೋಟಕ್ಕೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಇವಾಗಲೇ ಪಣಪುಳಿನ ಹೆರ್ಕಿ ಒಂದು ಕಡೆ ಗುಡ್ಡೆ ಹಾಕಿದ್ದೀನಿ. ನನ್ನ ತಮ್ಮ ಅದನ್ನ ತೆಗೆದು ಬಕೆಟ್ ಒಳಗೆ ಹಾಕ್ಕೊಳ್ತಾ ಇದ್ದಾನೆ. ನೆಕ್ಸ್ಟ್ ಇದನ್ನ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡುವ. ನಾನಿವಾಗ ಕೆಳಗೊಂದು ಬಕೆಟ್ ಇಟ್ಟಿದ್ದೀನಿ. ಅದ್ರ ಮೇಲೆ ನೆಟ್ಟೆಡ್ ಆಗಿರೋ ಒಂದು ಕುಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಇವಾಗ ಪಣಪುಳಿನ ಈ ರೀತಿ ಸುರಿತಾ ಇದ್ದೀನಿ. ನಿಮಗೆ ತೋರ್ಸೋಕ್ಕೋಸ್ಕರನೇ ಇಲ್ಲಿ ನಾನು 3 ಥರದ ಪಣಪುಳಿನ ತೊಗೊಂಡಿದ್ದೀನಿ. 2 ಹಣ್ಣಾಗಿದೆ, 1 ಕಾಯಿ ಇದೆ. ನಾನು ಹೇಳ್ದಂಗೆ ಒಂದೊಂದು ಸತಿ ಜೋರಾಗಿ ಮಳೆ ಹೊಡೆದಾಗ ಈ ರೀತಿ ಕಾಯಿಗಳು ಬೀಳುತ್ತೆ. ಅದನ್ನ ಸತ ನಾವು ತಗೊಬರ್ತೀವಿ. ಕೆಲವ್ರಿಗೆಲ್ಲ ಪಣಪುಳಿ ಅಂದರೆ ಏನು ಅಂತ ಗೊತ್ತಿರಲ್ಲ. ಕೊಡಗಲ್ಲಿರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಕೊಡಗು ಬಿಟ್ಟು ಬೇರೆಯವ್ರಿಗೆ ಗೊತ್ತಿಲ್ಲದವರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನಿವಾಗ ಹಣ್ಣಾಗಿರೋ ಪಣಪುಳಿನ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕಟ್ ಮಾಡಿದಾಗ ನೋಡಿ ಈ ರೀತಿ ಕಾಣಕ್ಕೆ ಸಿಗುತ್ತೆ. ಇದ್ರದ್ದು ಬೀಜ ಮತ್ತು ಸಿಪ್ಪೆ ಉಪಯೋಗಕ್ಕೆ ಬರುತ್ತೆ. ಎರಡರಲ್ಲೂ ತುಂಬ ಹುಳಿ ಅಂಶ ಇರುತ್ತೆ. ಇವಾಗ ನಮ್ಮ ಮನೆಯಲ್ಲಿ ಈ ಬೀಜದಿಂದನೇ ಹುಳಿ ನೀರನ್ನ ತೆಗಿತಾರೆ. ಇದ್ರದ್ದು ರಸದಿಂದ ನಾವು ಕಾಚಂಬುಳಿನ ತಯಾರು ಮಾಡ್ತೀವಿ. ಈ ಬೀಜದಲ್ಲಿ ಹೆಚ್ಚಿನ ಪ್ರಮಾಣದ ರಸ ಇರುತ್ತೆ. ಹಾಗೆ ಕಾಯಿನ ಕಟ್ ಮಾಡಿದಾಗ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇದರಲ್ಲಿ ಸ್ವಲ್ಪ ಹುಳಿ ರಸ ಸಿಗೋದು ಕಡಿಮೆನೇ. ನಾನಿಲ್ಲಿ ಹಣ್ಣಾಗಿರೋ ಹುಳಿನ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಬೀಜನ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೀಜಗಳನ್ನು ಒಂದು ಪಾತ್ರೆಯಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸಿಪ್ಪೆನ ಇಲ್ಲಿ ನಾವು ಒಣಗಿಸ್ತೀವಿ. ಇಲ್ಲಿ ಹುಳಿ ನೀರನ್ನ ತೆಗಿಯೋಕ್ಕೆ ಕೆಲವೊಂದು ಮೆಥಡ್ ಇದೆ. ಅದರಲ್ಲಿ ಬೀಜಗಳಿಂದ ಹುಳಿ ನೀರನ್ನ ತೆಗಿಬೋದು. ಹಾಗೆ ಈ ಸಿಪ್ಪೆನ ಚೆನ್ನಾಗಿ ಒಣಗಿಸಿ ಇದರಿಂದ ಸಹ ಹುಳಿ ನೀರನ್ನ ತೆಗಿಬೋದು. ಹೀಗೆ ಹಲವಾರು ವಿಧಾನಗಳಿದೆ. ಇನ್ನು ನೀವಿಲ್ಲಿ ನೋಡ್ಬೋದು, ಕಟ್ ಮಾಡಿಟ್ಟಿರೋ ಪಣಪುಳಿ ಸಿಪ್ಪೆ ಯಾವ ರೀತಿ ಇದೆ ಅಂತ ಹೇಳಿ. ಇದನ್ನು ನಾವೇನು ಮಾಡ್ತೀವಿ ಅಂದರೆ, ಚೆನ್ನಾಗಿ ಒಣಗಿಸಿ ಆಮೇಲೆ ಸೇಲ್ ಮಾಡ್ತೀವಿ. ಎರಡನೇದಾಗಿ ಹಣ್ಣಿಂದ ಬೀಜನ ಬೇರೆ ಮಾಡಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀವಿ. ಇದರಿಂದ ನಮಗೆ ಹುಳಿ ನೀರು ಸಿಗುತ್ತೆ. ಇದು ಕೊಡಗಿನ ರಿಚೆಸ್ಟ್ ಡಾರ್ಕ್ ವೆನಿಗರ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಕೊಡಗಲ್ಲಿ ಇದು ತುಂಬ ಪಾಪ್ಯುಲರ್ ಆಗಿದೆ. ಇದನ್ನು ನಾನ್ ವೆಜ್ಗಳಲ್ಲಿ ಹೆಚ್ಚು ಬಳಸ್ತಾರೆ. ಇವಾಗ ನಾನಿಲ್ಲಿ ಕೆಳಗೊಂದು ಸಣ್ಣ ಪಾತ್ರೆನೇ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಕುಕ್ಕೆನೆ ಇಟ್ಟು ತೆಗೆದಿಟ್ಟಿರೋ ಬೀಜನ ಅದಕ್ಕೆ ಸುರ್ಕೊಳ್ತಾ ಇದ್ದೀನಿ. ಇಲ್ಲೇನಾಗುತ್ತೆ ಅಂದರೆ, ಆ ಸಣ್ಣ ಸಣ್ಣ ತೂತಗಳಿಂದ ಬೀಜದ ನೀರು ಪಾತ್ರೆಗೆ ಶೇಖರಣೆ ಆಗುತ್ತೆ. ಈ ಬೀಜದ ನೀರು ಶೇಖರಣೆ ಆಗೋಕ್ಕೆ ಒಂದಿನ ಇಡೀ ಬಿಡಬೇಕಾಗುತ್ತೆ. ಕಟ್ ಮಾಡಿಟ್ಟಿರೋ ಪಣಪುಳಿ ಸಿಪ್ಪೆನ ಯಾವ ರೀತಿ ಬೆಂಕಿಲಿ ಒಣಗಿಸೋದು ಅಂತ ನೋಡುವ. ಮೊದಲನೇದಾಗಿ ಈ ರೀತಿ ಬೆಂಕಿನ ಮಾಡ್ತೀವಿ. ಅದ್ರ ಮೇಲೆ ಕಬ್ಬಿಣದ ನೆಟ್ಟನ್ನು ಇಡ್ತೀವಿ. ಇವಾಗ ಸಿಪ್ಪೆಗಳನ್ನು ಈ ರೀತಿ ಸುರಿದು ತಟ್ಟಿ ಮೇಲೆ ಹರಡಬೇಕಾಗುತ್ತೆ. ಈ ಸಿಪ್ಪೆ ಒಣಗಕ್ಕೆ 3-4 ದಿವಸ ಟೈಮ್ ತಗೊಳುತ್ತೆ. ಯಾವ ರೀತಿ ಬೆಂಕಿ ಸಿಗುತ್ತೆ ಆ ರೀತಿ ಸಿಪ್ಪೆಗಳು ಬೇಗ ಒಣಗಿ ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು, ಹಳದಿ ಬಣ್ಣದಲ್ಲಿದ್ದ ಸಿಪ್ಪೆ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಈ ರೀತಿ ಸಿಪ್ಪೆಗಳು ಒಣಗಿ ಸಿಗಬೇಕಾಗುತ್ತೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಹುಳಿ ಅಂಶ ಇರೋದ್ರಿಂದ ಬಾಡಿದು ವೆಯ್ಟ್ ಲಾಸ್ ಮಾಡೋಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಇವಾಗ ಒಂದಿನ ಆಯಿತು. ನೀವಿಲ್ಲಿ ನೋಡ್ಬೋದು, ಪಣಪುಳಿ ಬೀಜದಿಂದ ಈ ರೀತಿ ಹುಳಿ ನೀರು ಶೇಖರಣೆ ಆಗಿದೆ. ಈ ಹುಳಿ ನೀರು ಕಂದು ಬಣ್ಣದಿಂದ ಕೂಡಿರುತ್ತೆ. ಇದ್ರದ್ದು ರಸನ ಅಷ್ಟು ಸುಲಭದಲ್ಲಿ ಕುಡಿಯೋಕ್ಕಾಗಲ್ಲ, ಯಾಕಂದರೆ ಭಯಂಕರ ಹುಳಿಯಿಂದ ಕೂಡಿರುತ್ತೆ. ಇವಾಗ ಇದು ಲಾಸ್ಟ್ ಪ್ರಾಸೆಸ್ ಆಗಿರುತ್ತೆ. ಇದರಲ್ಲಿ
ಹುಳಿ ನೀರನ್ನ ಕಾಯಿಸೋಕ್ಕೆ ಒಂದು ಪಾತ್ರೆನ ತಗೋಬೇಕಾಗುತ್ತೆ. ಅದಕ್ಕೆ ಒಂದು ಅರ್ಪೆನ ಇಟ್ಟು ಈ ರೀತಿ ಹುಳಿ ನೀರನ್ನ ಸೋಸ್ಕೋಬೇಕಾಗುತ್ತೆ. ಯಾಕೆ ಸೋಸ್ಕೋಬೇಕಂದ್ರೆ ಇದರಲ್ಲಿ ಕೆಲವೊಂದು ಡಸ್ಟ್ ಏನಾದರೂ ಇದ್ದರೆ ಹೋಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಸೋಸ್ಕೊಳ್ತಾ ಇದ್ದೀವಿ. ಈ ಹುಳಿ ನೀರು ಪ್ಯೂರಿಟಿಯಲ್ಲಿ ತುಂಬ ರಿಚ್ ಆಗಿರುತ್ತೆ. ಯಾಕಂದರೆ ನೀವು ನೋಡಿರೋ ಹಾಗೆ ಈ ಹುಳಿ ನೀರಿಗೆ ಯಾವುದೇ ರೀತಿಯ ಕಲಬೆರಕೆನ ಹಾಕಿರಲ್ಲ. ಇವಾಗ ಹುಳಿ ನೀರು ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಒಲೆಯಲ್ಲಿ ಕಾಯಿಸಿ ಕಾಚಂಬುಳಿನ ತೆಗಿಬೇಕಾಗುತ್ತೆ. ಈ ಹುಳಿ ನೀರನ್ನ ಕಾಯಿಸಿ ಕಾಚಂಬುಳಿನ ತೆಗೆಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಯಾಕಂದರೆ ಇದು ಇಂಗಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ, ತುಂಬ ಸೌದೆ ಬೇಕಾಗುತ್ತೆ. ಅದರಿಂದ ನಾವು ಗ್ಯಾಸಲ್ಲಿ ಕಾಯಿಸದೆ ಒಲೆಲೇ ಕಾಯಿಸಿ ಕಾಚಂಬುಳಿನ ತೆಗಿತೀವಿ. ಇಲ್ಲಿ ಕಂದು ಬಣ್ಣದಲ್ಲಿದ್ದ ಹುಳಿ ನೀರು ಕಾಯ್ತಾ ಕಾಯ್ತಾ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇವಾಗ ಹುಳಿ ನೀರು ಕಾದು ಇಷ್ಟು ಇಂಗಿದೆ. ಇವಾಗ ಕಾಚಂಬುಳಿ ರೆಡಿಯಾಗಿದೆ. ಕೂರ್ಗ್ ಸ್ಪೆಷಲ್ ಹೋಮ್ ಮೇಡ್ ಕಾಚಂಬುಳಿ ರೆಡಿಯಾಗಿದೆ. ಕೊಡಗಿನ ಡಾರ್ಕ್ ವೆನಿಗರ್ ಅಂತ ಹೇಳ್ಬೋದು. ಕಾಚಂಬುಳಿನ ನಾವು ತುಂಬ ವರ್ಷಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೋದು. ಅಷ್ಟು ಬೇಗ ಇದು ಕೆಡಲ್ಲ. ಕೆಲವೊಂದು ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು. ಹಾಗೆ ಮುಂದೆ ಬರೋ ವಿಡಿಯೋಗಳಲ್ಲಿ ಈ ಕಾಚಂಬುಳಿನ ಉಪಯೋಗಿಸ್ತೀನಿ. ಈ ಕಾಚಂಬುಳಿನ ನಾನ್ ವೆಜ್ಗಳಲ್ಲಿ ಜಾಸ್ತಿ ಬಳಸ್ತಾರೆ. ಹಾಗೆ ಇದರಲ್ಲಿ ಔಷಧಿ ಗುಣ ಇರೋದ್ರಿಂದ ಔಷಧಿಗಳಲ್ಲೂ ಬಳಕೆಯಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.